ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಕ್ಸಸ್ಫುಲ್ ಆಗಬೇಕು ಅಂತ ಲೈಫಲ್ಲಿ ಇದ್ದೇ ಇರುತ್ತೆ. ನಾನು ಯಾವಾಗ ಸಕ್ಸಸ್ಫುಲ್ ಆಗ್ತೀನಿ ಅಂತ ಅವರು ಇಮ್ಯಾಜಿನ್ ಮಾಡ್ಕೊತಾನೆ ಇರ್ತಾರೆ. ಪ್ರತಿದಿನ ಅದಕ್ಕೋಸ್ಕರ ಓಡ್ತಾನೆ ಇರ್ತಾರೆ. ಪ್ರತಿದಿನ ಏನಾದರೂ ಒಂದು ಆ್ಯಕ್ಷನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಲೈಫಲ್ಲಿ ಎಷ್ಟೊಂದು ಸಾರಿ ನಾವು ಆ ಹೋಪ್ಸ್ನ ಕೂಡ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀವಾ ಇಲ್ವಾ ಅಂತಕ್ಕಂಥದ್ದು. ಈ ವಿಡಿಯೋನ ನೀವು ಕ್ಲಿಯರಾಗಿ ನೋಡಿದ್ರೆ ಒಂದು 5 ಸ್ಟೆಪ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಸಕ್ಸಸ್ಫುಲ್ ಆಗ್ಬೋದು. ಈ ಥರ ನಾನು ಕೂಡ ನಿಮ್ಮ ಹತ್ರ ಫಾಲ್ಸ್ ಹೋಪ್ಸ್ ಕೊಡಲ್ಲ. ಯಾಕೆ ಅಂತಂದರೆ ಸಕ್ಸಸ್ ಅಂತಕ್ಕಂಥದ್ದು ಡಿಫ್ರೆಂಟ್ ಡೆಫಿನೇಷನ್ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನನಗೆ ಸಕ್ಸಸ್ ಅಂತಕ್ಕಂಥದ್ದು ಒಂದು ಡಿಫ್ರೆಂಟ್ ಡೆಫಿನೇಷನ್ ಇದ್ದರೆ, ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ಒಂದು ಏಜ್ ಕ್ಯಾಟಗರಿ ಬೇಸಿಸ್ ಮೇಲೆ, ನಿಮ್ಮ ಒಂದು ಲೈಫ್ ಬೇಸಿಸ್ ಮೇಲೆ ನಿಮಗೆ ಬೇರೆ ಡೆಫಿನೇಷನ್ನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನನ್ನ ಏಜ್ ಕ್ಯಾಟಗರಿನಲ್ಲಿ ಇರೋರನ್ನ ತೊಗೊಂಡ್ರೆ ಒಂದು 20 to 30 ಏಜ್ ಕ್ಯಾಟಗರಿನಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವರಿಗೆ ಮನಿನ ಜನ್ರೇಟ್ ಮಾಡೋದು ತುಂಬಾ ಒಂದು ಆಸೆ ಇರುತ್ತೆ. ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬಿಡ್ಬೇಕು ಸೊಸೈಟಿನಲ್ಲಿ. ಒಂದು ಒಳ್ಳೆ ಬೈಕ್, ಒಂದು ಒಳ್ಳೆ ಕಾರ್, ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಬಿಸ್ನೆಸ್ಸು, ಸಕ್ಕತ್ತಾಗಿರ್ತಕ್ಕಂಥ ಲೈಫ್ ಇದ್ಬಿಡುತ್ತೆ. ನಮಗೆ ವಿ ಆರ್ ಎ ಸಕ್ಸಸ್ಫುಲ್ ಅಂತ ಅನ್ಕೊಂಡ್ಬಿಡ್ತಾರೆ. ಓಕೆನಾ? ಯಾಕೆ ಅಂತಂದರೆ ವಿ ನೀಡ್ ದಟ್, ಸೊ ವಿ ಥಿಂಕ್ ಅಬೌಟ್ ದಟ್. ಓಕೆನಾ? ಬಟ್ ಒಂದು 50 ಏಜ್ ಕ್ಯಾಟಗರಿನಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅದು ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಅಜ್ಜಿ ತಾತ ಈ ಕ್ಯಾಟಗರಿನಲ್ಲಿ ಬರ್ತಾರಲ್ಲ, ಈ ಅಂಕಲ್ಸು, ಈ ಕ್ಯಾಟಗರಿನಲ್ಲಿ ಬರೋರಿಗೆ ಅವರ ಮಕ್ಕಳನ್ನು ಒಂದು ಒಳ್ಳೆ ಪೊಸಿಷನ್ಗೆ ತೊಗೊಂಡೋಗ್ಬಿಟ್ರೆ ಸಾಕು, ಅವರು ಸಕ್ಸಸ್ಫುಲ್ ಅಂತ ಅನ್ಕೊತಾರೆ. ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಕಾಲೇಜ್ನಲ್ಲಿ ಓದಿಸಿ ಅವರನ್ನು ಒಂದು ಡಾಕ್ಟರ್ ಮಾಡಿಬಿಟ್ರೆ ಅಥವಾ ಒಂದು ಇಂಜಿನಿಯರ್ ಮಾಡಿಬಿಟ್ರೆ, ಅವರಿಗೊಂದು ಮದುವೆ ಮಾಡಿಬಿಟ್ರೆ ಅವ್ರ ಲೈಫ್ ಹೆಂಗೋ ಒಂದು ಹ್ಯಾಪಿಯಾಗಿ ಲೀಡ್ ಮಾಡಿಬಿಡ್ತಾರೆ. ನಮ್ಮ ಒಂದು ಜವಾಬ್ದಾರಿ ಮುಗೀತು, ಇನ್ಮೇಲೆ ನಾವು ಸಕ್ಸಸ್ಫುಲ್ ಅಂತ ಅವ್ರು ಅನ್ಕೊತಾ ಇರ್ತಾರೆ. ಸೊ ಈ ಏಜ್ ಕ್ಯಾಟಗರಿ ಬೇಸಿಸ್ ಮೇಲೆ ಕೂಡ ಸಕ್ಸಸ್ ಅಂತಕ್ಕಂಥದ್ದು ವೇರಿ ಆಗ್ತಾ ಹೋಗುತ್ತೆ. ಬಟ್ ನಾನು ಈ ಒಂದು 5 ಸ್ಟೆಪ್ಸ್ನಲ್ಲಿ ಕವರ್ ಮಾಡಿರ್ತಕ್ಕಂಥ ವಿಷಯ ಏನು ಅಂತ ಅಂದರೆ, ಎಲ್ಲ ಏಜ್ ಕ್ಯಾಟಗರಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸೂಟಬಲ್ ಆಗ್ತಕ್ಕಂಥದ್ದು, ಜೊತೆಗೆ ನಮ್ಮಂಥ ಯಂಗಾಗಿರ್ತಕ್ಕಂಥವ್ರಿಗೂ ಕೂಡ ಸೂಟಬಲ್ ಆಗ್ತಕ್ಕಂಥ ಒಂದು ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಮೊದಲನೇದೇನು ಅಂತಂದರೆ ಹೆಲ್ತ್, ಎರಡನೇದೇನು ಅಂತಂದರೆ ಕಂಟಿನ್ಯೂಸ್ ಲರ್ನಿಂಗ್, ಮೂರನೇದೇನು ಅಂತ ಅಂದರೆ ಜನರೇಟಿಂಗ್ ಎ ಮನಿ, ನಾಲ್ಕನೇ ವಿಷಯ ಏನು ಅಂತ ಅಂದರೆ, ಮೂರೇ ವಿಷಯ ಅಂತ ಹೇಳಿದೆ ಬಟ್ ನಾಲ್ಕನೇದನ್ನು ಯಾಕೆ ಇನ್ಕ್ಲೂಡ್ ಮಾಡ್ತಿದ್ದೀವಿ ಅಂತ ನೀವು ಕೇಳ್ಬೋದು. ನಾಲ್ಕನೇ ವಿಷಯ ತುಂಬ ಇಂಪಾರ್ಟೆಂಟ್ ವಿಷಯ, ರಿಲೇಷನ್ಶಿಪ್. ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಯಾವ ಥರ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ಸಕ್ಸಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಅವರು ಥಿಂಕ್ ಮಾಡಿದ್ರೆ ನಮ್ಮ ಸಕ್ಸಸ್ನ ಕಂಪ್ಲೀಟಾಗಿ ಕಿಲ್ ಕೂಡ ಮಾಡ್ಬೋದು. ಓಕೆನಾ? ಸೊ these are the 4 steps I considered. I will explain the 5 steps that will help you a lot. Okay na? Let's get into the video. This is a serious video, not a fun. Let's get into the video. ಮೊದಲನೇ ವಿಷಯ ಏನು ಅಂತ ಅಂದರೆ, ಫ್ರೀ ಟು ಫೇಲ್ ಇನ್ ಫ್ರಂಟ್ ಆಫ್ ಎ ಪೀಪಲ್. ಅಂದರೆ ಎಲ್ಲರ ಮುಂದೆನೂ ಕೂಡ ಫೇಲ್ ಆಗೋಕ್ಕೆ ಹೆದರ್ಕೋಬೇಡಿ. ನಾನಂತೂ ಯಾರ ಮುಂದೆನೂ ಫೇಲ್ ಆಗೋಕ್ಕೆ ಹೆದರ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ ಮುಂಚೆ ತುಂಬಾ ಯೋಚನೆ ಮಾಡ್ತಿದ್ದೆ. ಈಗ ನಾನು ಎದ್ದು ಒಂದು ಕ್ವಶನ್ನ ಕೇಳಿಬಿಟ್ರೆ ಲೆಕ್ಚರರ್ ಹತ್ರ ಏನು ಅನ್ಕೊತಾರೆ, ಈಗ ನಾನು ಡೌಟ್ ಹೋಗಿ ಕೇಳಿಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೆ, ಅಥವಾ ನನ್ನ ಫ್ರೆಂಡ್ಸ್ ಹತ್ರ ಸಾಲ ಕೇಳಿದ್ರೆ ಏನು ಅನ್ಕೊಂಡ್ಬಿಡ್ತಾರೆ, ಅಥವಾ ನನ್ನ ಹತ್ರ ದುಡ್ಡಿಲ್ಲ ಅಂತ ನಾನು ಹೇಳ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೆ. ಯಾರೊಬ್ಬರು ಫ್ರೆಂಡ್ ಕಾಲ್ ಮಾಡಿ ಒಂದು 1000 ರೂಪಾಯಿ ಕೊಡು ಅಂದರೆ ನನ್ನ ಹತ್ರ ಇಲ್ಲ ಅಂತಂದರೆ ನನ್ನ ಹತ್ರ 1000 ರೂಪಾಯಿ ಇಲ್ವಾ ಅಂತ ಅನ್ಕೊತಾರಲ್ಲ. ಈ ಥರ ಎಲ್ಲ ಅಂದರೆ ನಮ್ಗೆ ಏನು ಅನಿಸುತ್ತೋ ಆ ಥರ ಬದುಕ್ತಾ ಹೋಗಬೇಕು ಅನ್ನೋದನ್ನು ನಾನು ಇದರಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಡೋಂಟ್ ಅಫ್ರೈಡ್ ಆಫ್ ಪೀಪಲ್ ವಾಟ್ ದ ಥಿಂಕ್ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಎಲ್ಲರಿಗೂ ಅವ್ರವ್ರ ಲೈಫ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಬಿಟ್ಟು ನಿಮ್ಮ ಬಗ್ಗೆ ಕೇರ್ ಮಾಡ್ತಿದ್ದಾರೆ ಅಂತಂದರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತಂದರೆ, ಅಂಥ ವ್ಯಕ್ತಿಗಳ ಬಗ್ಗೆ ನಾವು ಯಾಕೆ ಥಿಂಕ್ ಮಾಡಬೇಕು? ನಮಗೆ ಏನು ಅನಿಸುತ್ತೋ ಅದನ್ನು ಹುಡಿಕೊಂಡು ನಾವು ಹೋಗ್ತಾನೆ ಇರೋಣ. ಈ ಮೈಂಡ್ಸೆಟ್ಟಿಗೆ ಬರೀ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್. ದಿಸ್ ವಿಲ್ ಟೇಕ್ ಯು ಟು ಅನದರ್ ಪೊಸಿಷನ್, ಬೇರೆ ಲೆವೆಲಿಗೆ ತೊಗೊಂಡೋಗೋಕ್ಕೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ? ಎರಡನೇ ವಿಷಯ ಏನು ಅಂತ ಅಂದರೆ, ಡೂ ಸಮಥಿಂಗ್ ಫಾರ್ ಯುವರ್ ಫಿಸಿಕ್ ಆರ್ ಹೆಲ್ತ್. ಅಂದರೆ ಹೆಲ್ತಿಗೋಸ್ಕರ ಏನಾದರೂ ಒಂದು ವಿಷಯಗಳನ್ನ ನೀವು ಎವ್ರಿಡೇ ಕನ್ಸಿಡರ್ ಮಾಡಿ. ಅದು ಮೇ ಬಿ ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಜಿಮ್ಗೆ ಹೋಗಿ ವೆಯ್ಟ್ನ ಲಿಫ್ಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ಫ್ರೂಟ್ನ ತಿನ್ನೋದಾಗಿರ್ಬೋದು, ಫ್ರೂಟ್ ಜ್ಯೂಸ್ನ ಕುಡಿಯೋದಾಗಿರ್ಬೋದು, ಅಥವಾ ಹಣ್ಣುಗಳನ್ನ ತೊಗೊಂಬಂದು ಮನೇಲಿ ಇಟ್ಕೊಂಡ್ಬಿಟ್ಬಿಟ್ಟು ಒಂದು 5,000 to 10,000 rupees, 5,000 ಅಲ್ಲ 500 to 10,000 rupees, 500 to 1,000 rupees ಹಣ್ಣುಗಳನ್ನ ತಗೊಳ್ಳೋಕ್ಕೆ ಕನ್ಸಿಡರ್ ಮಾಡಿ. ಸೊ ಹಣ್ಣುಗಳನ್ನ ತೊಗೊಂಬಂದು ತಿನ್ನಿ. ಈ ಥರ ಈ ಹೆಲ್ತ್ಗೋಸ್ಕರ ಏನಾದರೂ ಒಂದು ಸ್ಟೆಪ್ನ ತೊಗೊಳ್ಳಿ. ದಟ್ ವಿಲ್ ಹೆಲ್ಪ್ಸ್ ಯು ಅ ಲಾಟ್. ಫ್ಯೂಚರ್ನಲ್ಲಿ ನಿಮಗೆ ನೀವೇ ಹ್ಯಾಪಿ ಆಗ್ತೀರಾ. ಓಕೆ, ಈ ಸ್ಟೆಪ್ನ ತೊಗೊಂಡಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಥರ ಥಿಂಕ್ ಮಾಡೋಕ್ಕೆ ತುಂಬಾ ಒಂದು ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು ಅಂತ ಅಂದರೆ, ಲರ್ನ್ ಸಮಥಿಂಗ್ ಫಾರ್ ಯುವರ್ ಗೋಲ್ಸ್ ಮ್ಯಾನ್. ಸೊ ಗೋಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಏನು ಆಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ಸ್ಟೆಪ್ನ ಇವತ್ತು ತೊಗೊಳ್ಳಿ. ಯಾವುದೋ ಒಂದು ಕೋರ್ಸ್ನ ತೊಗೊಳ್ಳಿ. ಒಂದು 500 ರೂಪೀಸ್ ಖರ್ಚು ಮಾಡಿ ಏನಾಗುತ್ತೆ? ಒಂದು ಬಿಸ್ನೆಸ್ನ ಸೆಟ್ ಮಾಡಬೇಕು ಅನ್ಕೊತಿದ್ದೀರಾ, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅನ್ಕೊತಿದ್ದೀರಾ, ಒಂದು ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಒಂದು ಕೋರ್ಸ್ನ ತೊಗೊಳ್ಳಿ. ಹೋಗಿ ಯುಡೆಮಿನಲ್ಲಿ ಒಂದು ಒಳ್ಳೆ ಕೋರ್ಸ್ನ ಪರ್ಚೇಸ್ ಮಾಡಿ 499 ರೂಪೀಸ್ಗೆ ಅಥವಾ 420 ರೂಪೀಸ್ಗೆ. 420 ಯಾಕೆ ಈ ನಂಬರ್ ಬರ್ತಾಯಿದ್ದು ನನ್ನ ಬಾಯಲ್ಲಿ. ಓಕೆ, ಒಂದು 500 ರೂಪೀಸ್ಗೆ ಒಂದು ಕೋರ್ಸ್ನ ಬೈ ಮಾಡಿ ಎವ್ರಿ ಡೇ ಒಂದೊಂದು ಲೆಕ್ಚರ್ನ ನೋಡಿ. ದಟ್ ವಿಲ್ ಹೆಲ್ಪ್ಸ್ ಯು ಅ ಲಾಟ್. ನೀವು ಒಂದು 3 years ಬಿಟ್ಟೆ ಬಿಸ್ನೆಸ್ನ ಸೆಟ್ ಮಾಡಿ, ಬಟ್ ಇವತ್ತೊಂದು ಕೋರ್ಸ್ನ ನೋಡಿ. ಓಕೆನಾ? ಈ ಥರ ಮಾಡಿ. ಸೊ ಲರ್ನ್ ಸಮಥಿಂಗ್ ಟುವರ್ಡ್ಸ್ ಎ ಗೋಲ್.
ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಡೂ ಸಮಥಿಂಗ್ ಟು ಜನರೇಟ್ ಎ ಮನಿ. ಗೋಲ್ಸು ತುಂಬಾ ಇಂಪಾರ್ಟೆಂಟು, ಗೋಲ್ಸ್ಗೋಸ್ಕರ ಎವ್ರಿಡೇ ಕಲಿತಕ್ಕಂಥ ತುಂಬಾ ಇಂಪಾರ್ಟೆಂಟು. ಬಟ್ ಇವತ್ತಿನ ಲೈಫ್ ನಾವು ಲೀಡ್ ಮಾಡಬೇಕು ಅಂತಂದರೆ ಮನಿನ ಜನರೇಟ್ ಮಾಡಬೇಕಲ್ಲ. ಸೊ ಮನಿ ಜನರೇಟ್ ಮಾಡೋಕ್ಕೆ ಏನೋ ಒಂದು ಸ್ಟೆಪ್ನ ಕನ್ಸಿಡರ್ ಮಾಡಿ. ನೀವು ಸ್ಟೂಡೆಂಟ್ಸನ್ನೇ ಆಗಿರ್ಬೋದು. ನಾನು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಏನು ಅಂತ ಅಂದರೆ ಇಂಜಿನಿಯರಿಂಗ್ ಓದುವಾಗ 4 ಇಯರ್ಸ್ ನಾನು ಕಾಲೇಜ್ಗೆ ಹೋಗೋದು, ಬರೋದು, ಮಲ್ಕೊಳ್ಳೋದು ಈ ಥರ ಮಾಡಿದ್ದೀನಿ. ನನಗೆ ಇವಾಗಿನ ಮೈಂಡ್ ಸೆಟ್ ಇದ್ದರೆ ದೇವರಾಣೆ ನಾನು ಯಾವುದೋ ಒಂದು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಐ ಡೋಂಟ್ ಕೇರ್ ಅಬೌಟ್ ಎನಿ ಒನ್, ಇವಾಗಿನ ಮೈಂಡ್ ಸೆಟ್. ಬಟ್ ಕಾಲೇಜ್ ಡೇಸ್ನಲ್ಲಿ ಇವನೇನು ಅನ್ಕೊಂಬಿಡ್ತಾನೆ, ಅವನೇನು ಅನ್ಕೊಂಬಿಡ್ತಾನೆ, ಈ ಥರ ಥಿಂಕ್ ಮಾಡ್ತಾ ಇದ್ದೆ. ಸೊ ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಪಾರ್ಟ್ ಟೈಮ್ನಲ್ಲಿ 2 to 3 hours ವರ್ಕ್ ಮಾಡೋದ್ರಿಂದ 500 to 1000 rupees ನೀವು ಅರ್ನ್ ಮಾಡ್ಬೋದು. ನಿಜವಾಗ್ಲೂ ಈಸಿಯಾಗೇ ಅರ್ನ್ ಮಾಡ್ಬೋದು. ಏನು ಅಂತ ಕೇಳ್ಬೇಡಿ, ಯಾಕಂದರೆ ನಾನೇ ಮಾರ್ಕೆಟಿಂಗ್ ಮಾಡ್ದಂಗೆ ಆಗ್ಬಿಡುತ್ತೆ. ನಿಮಗೆ ಥಿಂಕ್ ಮಾಡಿ, ಸುತ್ತಮುತ್ತ ಕನ್ಸಿಡರ್ ಮಾಡಿ, ಆನ್ಲೈನಲ್ಲಿ ಹುಡುಕಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೂಡ ಕೊಡ್ತೀನಿ. ಆನ್ಲೈನ್ ಜಾಬ್ಸ್ ಅಂತ ಎಲ್ಲ ನಾನು ಕೊಟ್ಟಿದ್ದೀನಿ, ಒಂದು ವೀಡಿಯೋನ ಕೂಡ ಮೇಕ್ ಮಾಡಿದ್ದೀನಿ. ಹೋಗಿ ನೋಡೋಂಗಿದ್ರೆ ನೋಡಿ, ಜೆನ್ಯೂನ್ ಜಾಬ್ ನಾವೇನೇನೆಲ್ಲ ಟ್ರೈ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಓಕೆನಾ? ಇದು ಬಂದು ಮನಿ ಜನರೇಟ್ ಮಾಡೋಕ್ಕೆ ಏನಾದರೂ ಒಂದು ಸ್ಟೆಪ್ನ ಕನ್ಸಿಡರ್ ಮಾಡಿ. 5ನೇ ವಿಷಯ ಏನು ಅಂತಂದರೆ ರಿಲೇಷನ್ಶಿಪ್. ಕನ್ಸಿಡರ್ ಪೀಸ್ ಓವರ್ ದ್ಯಾನ್ ಲೈಟ್ ಹೋಯ್ತು ಓವರ್ ದ್ಯಾನ್ ಆರ್ಗ್ಯುಮೆಂಟ್ಸ್. ಅಂದರೆ ಆರ್ಗ್ಯುಮೆಂಟ್ ಮಾಡೋಕ್ಕೂ ಮುಂಚೆ ಒಂದು ನೆಮ್ಮದಿನ ಹುಡುಕಿ. ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಅಂದರೆ ಆಪೋಸಿಟ್ ವ್ಯಕ್ತಿನ ಕನ್ಸಿಡರ್ ಮಾಡಿ, ಅವರ ಫೀಲಿಂಗ್ಸ್ ಏನು ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಅದು ಮೇ ಬಿ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಅವರ ಫೀಲಿಂಗ್ಸ್ ಏನು ಅಂತ ಕನ್ಸಿಡರ್ ಮಾಡಿ. ಅವರ ಫೀಲಿಂಗ್ಸ್ ಕರೆಕ್ಟ್ ಆಗೇನೇ ಇದ್ದರೆ ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಯಾವಾಗಲೂ ನಾವೇನೇ ಕರೆಕ್ಟ್ ಆಗಿರಲ್ಲ. ಸೊ ಕನ್ಸಿಡರ್ ದೇರ್ ಫೀಲಿಂಗ್ಸ್ ಆಲ್ಸೋ. ಕನ್ಸಿಡರ್ ಪೀಸ್ ಓವರ್ ದ್ಯಾನ್ ಆರ್ಗ್ಯುಮೆಂಟ್ಸ್. ಓಕೆನಾ? ಇಷ್ಟೇ. ಈ ಒಂದು 5 ವಿಷಯಗಳನ್ನ ಕನ್ಸಿಡರ್ ಮಾಡಿದ್ರೆ ಮೆಜಾರಿಟಿ ಒಂದು ಪ್ರಾಬ್ಲಮ್ಸ್ ಫಿಕ್ಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಅನಿಸುತ್ತಾ? ಯಾವ ಒಂದು ವಿಷಯ ನಿಮಗೆ ಇಷ್ಟ ಆಯಿತು, ಯಾವುದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊತೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್, ಒಂದೇ ಒಂದು ಕಮೆಂಟ್. ದಿಸ್ ವಿಲ್ ಪ್ರಿಯಾರಿಟೈಸ್ ಮೈ ಚಾನಲ್ ಎ ಲಾಟ್ ಫ್ರಮ್ ದ ಯೂಟ್ಯೂಬ್. ಸೊ ಇದನ್ನು ಮಾಡ್ರಪ್ಪ. ನಾನು ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ಅಂತ ನೀವು ದೌಲತ್ತು ಅನ್ಕೋಬೇಡಿ. ಸೊ ಈ 3ನ ಮಾಡೋಕ್ಕೆ ಟ್ರೈ ಮಾಡಿ. ಲೈಕ್, ಶೇರ್, ಕಮೆಂಟ್ ಎಲ್ಲನೂ ಮಾಡಿಬಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್. ಅದಕ್ಕೂ ಮುಂಚೆ ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋನ ನಾನು ಮೇಕ್ ಮಾಡಬೇಕು ಅಂತ ಅನ್ಕೊತಾ ಇದ್ದರೆ, ಕರಿಯರ್ ರಿಲೇಟೆಡ್, ಮನಿ ರಿಲೇಟೆಡ್ ಏನಾದರೂ ಆಗಿರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ವಿಲ್ ಕನ್ಸಿಡರ್ ದಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್. ಬಾಯ್ ಬಾಯ್.